ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣೆ ಅಕ್ಕ ಮಹಾದೇವಿಯವರ ವಚನದಲ್ಲಿ ಆರೋಗ್ಯವೇ ಭಾಗ್ಯವೆಂಬಂತೆ ಆರೋಗ್ಯಕರ ಆಹಾರ ಸೇವನೆಯ ಕ್ರಮಗಳ ವಿಶ್ಲೇಷಣೆಯನ್ನು ಕಾಣಬಹುದು. ವಚನ ಸಂಖ್ಯೆ 68ರಲ್ಲಿ ವಚನ ಈ ರೀತಿಯಾಗಿದೆ: ಆಹಾರವ ಕಿರಿದು ಮಾಡಿರನ್ನ, ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ. ಆಹಾರದಿಂ ನಿದ್ರೆ, ನಿದ್ರೆಯಿಂದ ತಾಮಸ, ಅಜ್ಞಾನ ಮೈ ಮರುವು. ಅಜ್ಞಾನದಿಂ ಕಾಮವಿಕಾರ ಹೆಚ್ಚಿ, ಕಾಯವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವವಿಕಾರ, ವಾಯು ವಿಕಾರವನ್ನುಂಟು ಮಾಡಿ ಸೃಷ್ಟಿಗೆ ತಹುದಾದ ಕಾರಣ. ಕಾಯದ ಅತಿ ಪೋಷಣ ಬೇಡ, ಅತಿ ಪೋಷಣೆ ಮೃತ್ಯುವೆಂದದ್ದು. ಜಪ ತಪ ಧ್ಯಾನ ಧಾರಣ ಪೂಜೆಗೆ ಸೂಕ್ಷ್ಮದಿಂ ತನು ಮಾತೃವಿದ್ದರೆ ಸಾಲದೆ, ತನುವ ಪೋಷಿಸುವ ಆಸೆ ಯತಿತ್ವಕ್ಕೆ ವಿಘ್ನವೆಂದದ್ದು. ತನು ಪೋಷಣೆಯಿಂದ ತಾಮಸ ಹೆಚ್ಚಿ, ಅಜ್ಞಾನದಿಂ ವಿರಕ್ತಿ ಹಾನಿ, ಅರಿವು ನಷ್ಟ, ಪರುವು ದೂರ, ನಿರಕೆ ನಿಲವಿಲ್ಲದ ಕಾರಣ. ಚೆನ್ನ ಮಲ್ಲಿಕಾರ್ಜುನ ನೊಲಿಸ ಬಂದ ಕಾಯವ ಕೆಡಿಸದೆ ಉಳಿಸಿಕೊಳ್ಳಿರಯ್ಯ. ಆಹಾರದ ಮಹತ್ವ ಮತ್ತು ಆರೋಗ್ಯ ಕುರಿತು ಅಕ್ಕ ಮಹಾದೇವರ ಈ ವಚನವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಸೇವಿಸಿದಾಗ ಉಂಟಾಗುವ ಕಾಯಿಲೆಗಳ ಬಗ್ಗೆ ಹೇಳಿದ್ದಾರೆ. ಇದೊಂದು ಸುದೀರ್ಘ ವಚನದ ಸಂಕ್ಷಿಪ್ತ ರೂಪ. ಇಲ್ಲಿ ಅಕ್ಕ ಮಹಾದೇವಿಯವರು ಆಹಾರವನ್ನು ಕಡಿಮೆ ತಿನ್ನಿ ಎಂದಿದ್ದಾರೆ. ಆಹಾರದಿಂದ ರೋಗಗಳು ಹಬ್ಬಿ ಹರಡಿ ಬಲಗೊಳ್ಳುತ್ತವೆ. ಅತಿಯಾಗಿ ಉಂಡರೆ ನಿದ್ರೆ, ಜಡತ್ವ, ಅಜ್ಞಾನ, ಮೈಮರುವು ಉಂಟಾಗುತ್ತವೆ. ಅಜ್ಞಾನದಿಂದ ಕಾಮ, ಕಾಯ, ಮನ, ಇಂದ್ರಿಯ, ಭಾವ, ವಾಯು ವಿಕಾರಗಳು ಹುಟ್ಟಿ ಸೃಷ್ಟಿಯನ್ನು ಹಾಳು ಮಾಡುತ್ತವೆ. ಆದ ಕಾರಣ ಶರೀರದ ಅತಿ ಪೋಷಣೆ ಬೇಡ, ಅದು ಮೃತ್ಯು. ಜಪ ತಪ ಧ್ಯಾನ ಆಧರಣೆಗೆ ಸೂಕ್ಷ್ಮ ಶರೀರ ಸಾಕು. ಅರಿವು ಇಲ್ಲವಾದರೆ ಪರಮಾತ್ಮನೂ ಇಲ್ಲ. ಚೆನ್ನ ಮಲ್ಲಿಕಾರ್ಜುನನನ್ನು ಒಲಿಸಲು ಬಂದ ದೇಹವನ್ನು ಕೆಡಿಸದೆ ಉಳಿಸಿಕೊಳ್ಳಿ ಎಂದಿದ್ದಾಳೆ ಅಕ್ಕ. ದೇವರ ದರ್ಶನಕ್ಕೆ ಆರೋಗ್ಯಕರ ದೇಹ ಮನಸ್ಸುಗಳೇ ಆಧಾರ. ಶಾರೀರಿಕ ಮಾನಸಿಕ ಆರೋಗ್ಯವೇ ಪ್ರಸಾದ. ಈ ಕುರಿತ ಇಂದಿನ ವೈದ್ಯರ ಅಭಿಪ್ರಾಯ ಕೂಡ ಈ ಒಂದು ವಚನವು ಮಹತ್ವವಾದ ದಾರಿದೀಪವಾಗಿದೆ ಎಂದು ಹೇಳಬಹುದು. ನಾವು ತಿಂದ ಆಹಾರವನ್ನು ನಮ್ಮ ದೇಹವು ಸೇವಿಸುವ ಕೆಲವೊಂದು ಕ್ಯಾಲೋರಿಗಳನ್ನು ಶಕ್ತಿಗಾಗಿ ಬಳಸುತ್ತದೆ. ಉಳಿದವುಗಳನ್ನು ಕೊಬ್ಬಿನಂತೆ ಸಂಗ್ರಹಿಸಲಾಗುತ್ತದೆ. ನಾವು ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸುವುದರಿಂದ ನಮ್ಮಲ್ಲಿ ಅಧಿಕವಾದಂತಹ ತೂಕ ಅಥವಾ ಬೊಜ್ಜು ಆಗಬಹುದು. ಇದು ಕ್ಯಾನ್ಸರ್ ಮತ್ತು ಇತರ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಅಪಾಯವನ್ನು ಹೆಚ್ಚಿಸುತ್ತದೆ. ಅತಿಯಾಗಿ ತಿನ್ನುವುದು, ವಿಶೇಷವಾಗಿ ಅನಾರೋಗ್ಯಕರ ಆಹಾರ, ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಹಾನಿಯಾಗಬಹುದು. ಜೀರ್ಣಕಾರಿ ಕಿಣ್ವಗಳು ಸೀಮಿತ ಪ್ರಮಾಣದಲ್ಲಿ ಮಾತ್ರ ಲಭ್ಯವಿರುತ್ತದೆ. ಆದ್ದರಿಂದ ನಾವು ಸೇವಿಸುವ ಆಹಾರದ ಪ್ರಮಾಣವು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ನಾವು ಆಗಾಗ್ಗೆ ಅತಿಯಾಗಿ ತಿನ್ನುತ್ತಿದ್ದರೆ ಕಾಲಾಂತರದಲ್ಲಿ ಈ ನಿಧಾನವಾದ ಜೀರ್ಣಕ್ರಿಯೆ ಪ್ರಕ್ರಿಯೆ ಎಂದರೆ ನಾವು ತಿನ್ನುವ ಆಹಾರವು ದೀರ್ಘಕಾಲದವರೆಗೆ ಹೊಟ್ಟೆಯಲ್ಲಿ ಉಳಿಯುತ್ತದೆ ಮತ್ತು ಕೊಬ್ಬಾಗಿ ಬದಲಾಗುವ ಸಾಧ್ಯತೆ ಇರುತ್ತದೆ. ಅತಿಯಾಗಿ ತಿನ್ನುವುದು ನಮ್ಮ ನಿದ್ರೆಯ ಮೇಲೂ ಪರಿಣಾಮ ಬೀರುತ್ತದೆ. ನಮ್ಮ ನಿದ್ರೆಯ ಚಕ್ರಗಳನ್ನು ನಿಯಂತ್ರಿಸುವ ಸಿಕಾಡಿಯನ್ ಗಡಿಯಾರವು ನಮ್ಮ ನಿದ್ರೆ ಮತ್ತು ಹಸಿವಿನ ಹಾರ್ಮೋನ್ ಮಟ್ಟವನ್ನು ದಿನವಿಡೀ ಹೆಚ್ಚಿಸಲು ಮತ್ತು ಕುಸಿಯಲು ಕಾರಣವಾಗುತ್ತದೆ. ಅತಿಯಾಗಿ ತಿನ್ನುವುದು ಈ ಲಯವನ್ನು ಅಸಮಾಧಾನಗೊಳಿಸುತ್ತದೆ. ರಾತ್ರಿ ಇಡೀ ನಿದ್ರೆ ಮಾಡುವುದು ನಮಗೆ ಕಷ್ಟವಾಗುತ್ತದೆ. ಇದನ್ನೇ ಅಕ್ಕ ಮಹಾದೇವಿಯವರು ವ್ಯಾಧಿ ಬಲಿಯುವುದು
ಎಂದಿರುವುದು ಈ ಎಲ್ಲ ಅಂಶಗಳನ್ನು ಈ ಒಂದು ವಚನವು ಒಳಗೊಂಡಿದೆ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು.